ಪೀಠವೇ ಅಲಂಕಾರ ಪ್ರಿಯನೇ ಶರಣಮಯ್ಯಪ್ಪ. ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಬಂಧುಗಳೇ, ಸ್ವಾಮಿ ಅಯ್ಯಪ್ಪ ಈಗಷ್ಟೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಗೆಳೆಯರು, ಈ ಕ್ಷೇತ್ರದ ಮಂಡಲ ಅಧ್ಯಕ್ಷರು, ಮಹಾದಾನಿಗಳು, ಅಯ್ಯಪ್ಪ ಸ್ವಾಮಿಯ ಮಹಾಭಕ್ತರು, ಪ್ರತಿ ವರ್ಷವೂ ಎಲ್ಲ ಗೆಳೆಯರನ್ನ ಅಯ್ಯಪ್ಪ ಸ್ವಾಮಿಗೆ ದರ್ಶನ ಕರ್ಕೊಂಡು ಹೋಗ್ತಕ್ಕಂಥ ರಾಘವೇಂದ್ರ ಶೆಟ್ಟಿ ಈಗಷ್ಟೇ ಮಾತನಾಡಿದರು. ಜೊತೆಯಲ್ಲಿ ಇವತ್ತು ಲೋಕೇಶ್ ಅವರು ಮತ್ತೊಬ್ಬ ಸಮಾಜ ಸೇವಕರು, ನಮ್ಮ ವಾರ್ಡ್ ಅಧ್ಯಕ್ಷರು. ಬೆಳಿಗ್ಗೆ ನಾನು ಇಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಇದೆ ಅಂತ ಹೇಳಿ ಕೇಳಿದೆ ಕಿವಿನಲ್ಲಿ. ಕೆಂಪೇಗೌಡನ ಇವತ್ತು ಜ್ಯೋತಿಯನ್ನು ನೋಡ್ತಕ್ಕಂಥದ್ದು ನನಗೆ ಚಿತ್ರೀಕರಣ ಇದ್ದು, ಹೀಗಾಗಿ ನಾನು ಎಲ್ಲೋ ದೂರದಲ್ಲಿದ್ದೆ. ಈ ಕಿಚ್ಚಾಯಿಸುವ ಕಾರ್ಯಕ್ರಮಕ್ಕೆ ಬಂದೆ. ರಾಘವೇಂದ್ರ ಶೆಟ್ಟಿ ಬನ್ನಿ 5 ನಿಮಿಷ ಅಂತೇಳಿ ಲೋಕೇಶ್ ಬಂದು ರಾಘವೇಂದ್ರ ಶೆಟ್ಟಿ ಕರ್ಕೊಂಡು ಬಂದರು. ಭಾಳ ಖುಷಿ ಆಯ್ತು ನನ್ನೆಲ್ಲ ನೋಡಿ. ಅಯ್ಯಪ್ಪ ಸ್ವಾಮಿ ನನಗೆ ಮೊದಲು ಪರಿಚಯ ಆಗಿದ್ದು ಕೊಳ್ಳೇಗಾಲದಲ್ಲಿ. ಅಂದರೆ ಅಲ್ಲಿ ಇನ್ನ ಶ್ರೀನಿವಾಸರಾವ್ ಅಂತ ಇದ್ದು ಕೊಳ್ಳೇಗಾಲದ ಆದರ್ಶ ಹುಟ್ಟುವನು. ಅವ್ರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾರೆ ಅಂದರೆ ಒಳ್ಳೆ ವೆರೈಟಿ ತಿಂಡಿಗಳು. ಆ ತಿಂಡಿ ತಿನ್ನೋಕ್ಕೆ ಹೋಗ್ತದೆ ನಾವು. ಅಯ್ಯಪ್ಪ ಸ್ವಾಮಿಗೆ ಅಲ್ಲಿ ಪ್ರಸಾದ ಕೊಡ್ತಾರೆ, ರುಚಿ ರುಚಿಯಾಗಿರುತ್ತೆ, ಭಜನೆ ಮಾಡ್ತಾರೆ ಅಂತೇಳಿ ನನಗಿನ್ನೂ ಕಣ್ಕಡ್ದಾಗಿದೆ. ಇಡೀ ಕೊಳ್ಳೇಗಾಲದಲ್ಲಿ ಆನೆ ಮೇಲೆ ಅಂಬಾರಿ ಮಾಡಿಸಿ ಅವತ್ತು ದಿವಸ ಇವತ್ತು ದೀಪವನ್ನೆಲ್ಲ ಹೆಣ್ಮಕ್ಳು ಹಿಡ್ಕೊಂಡು ದೀಪ ಜ್ಯೋತಿ ಮೆರವಣಿಗೆ ಆಯಿತು. ಬಹುಶಃ ಅಯ್ಯಪ್ಪ ಸ್ವಾಮಿ ಭಜನೆಯನ್ನು ಹಾಡ್ತಾ ಇರ್ತಕ್ಕಂಥ ಗೆಳೆಯ ವಾದ್ಯಗೋಷ್ಠಿಯ ಗೆಳೆಯರಿಗೆ ನಾನು ಕೃತಜ್ಞತೆಗಳನ್ನ ಹೇಳಿ ಬಯಸ್ತೇನೆ. ಈಶ್ವರ್ ಮೆಲೋಡಿಸ್ನ ಗೆಳೆಯರಿಗೆ ನಾನು ಅಭಿನಂದನೆಗಳನ್ನ ಹೇಳಿ ಬಯಸ್ತೇನೆ. ಇವತ್ತು ಕಲಿಯುಗದಲ್ಲಿ ಬಹುಶಃ ನಾನು ಅಷ್ಟೇ ಶಬರಿಮಲೆಗೆ ನನ್ನ ತಮ್ಮ ರವಿ ಅವರಿದ್ದಾಗ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದರು. ಅವರು ಅಕಾಲ ಮರಣ ಆದ್ಮೇಲೆ ನಾನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ರಾಘವೇಂದ್ರ ಶೆಟ್ಟಿ ಜೊತೆ ನಾವು ರೈಲಲ್ಲಿ ಪ್ರಯಾಣ ಮಾಡಿದ್ವು. ದಯವಿಟ್ಟು ಹೋಗಿ. ಆ ವ್ರತ 48 ದಿವಸ ಮಾಡೋದು ಸುಲಭ ಅಲ್ಲ. ಯಾಕೆಂದರೆ 48 ದಿವಸ ನಮ್ಮ ಮನಸ್ಸನ್ನು ನಿಗ್ರಹಿಸಿ, ಆಹಾರವನ್ನು ನಿಗ್ರಹಿಸಿ, ದೇಹವನ್ನು ನಿಗ್ರಹಿಸಿ ಇವತ್ತು ಮಾಡ್ತಕ್ಕಂಥ ತಪಸ್ಯ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವತ್ತು ಈ ಒಂದು ಕಾರ್ಯವನ್ನು ಸುರೇಶ್ ಅವರು ಮತ್ತು ಅವರ ಕುಟುಂಬದವರು, ಅವರ ಗೆಳೆಯರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಹೇಳಿ ಬಯಸ್ತೇನೆ.